ಡಿಗ್ರಿ ಆದ್ಮೇಲೆ PhD ಮಾಡಿದೀನಿ. ಬರೀ ಇಂಥದೆಯ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ. ಹಾಯ್ ಗಾಯ್ಸ್, ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ದೆ. ನಮ್ಮ ಊರಿಗೆ ಹೋಗ್ತಾಯಿದ್ರು. ಅವ್ರನ್ನ ಬೆಳಗ್ಗೆನೇ ಈಗ ಜಸ್ಟ್ ಕೋಟೆಗೆ ಡ್ರಾಪ್ ಹಾಕಿ ಬಸ್ ಹತ್ತಿಸಿ ಮೈಸೂರಿಗೆ ನಾನು ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀನಿ ಮನೆ ಕಡೆ. ಹೋಗ್ತಾ ಅಲ್ಲೇ ಸ್ವಲ್ಪ ಕೆಲಸ ಇದೆ, ಬನ್ನಿ ಅಲ್ಲೇ ಸಿಗೋದು. ಇಲ್ಲೇ ಮಣ್ಣಿಟ್ಟಿಗೆ ತೊಗೊಬೇಕಾಗಿರೋದು. ಮೊದಲೇ 1,000 ಇಟ್ಟಿಗೆ ತೊಗೊಂಡಿದ್ದು, ಅದು ಖಾಲಿಯಾಗಿತ್ತು. ಮತ್ತು ಒಂದು 500 ಬೇಕಾಗಿತ್ತು. ಕೇಳೋಕೆ ಬಂದಿದ್ದೀನಿ. ನಡೀರಿ, ಅಲ್ಲೇ ಇದ್ದಾರೆ, ಇದೇ ಅವ್ರ ಮನೆ. ಬೇಕಿತ್ತಲ್ಲಣ್ಣ, ಬಂದು ಹಾಕೊಳ್ಳ. ಸರಿ ಸರಿ, ಒಂದು ಆಟೋ ಗಿಟೋದಲ್ಲಿ ಬಂದು ಹಾಕೋಗಿ 500 ಹಿಡಿತಲ್ಲ ಅಣ್ಣ ಆಟೋಗೆ. ಮತ್ತು ಹುಡುಗರು ಇದ್ರು. ಹಾಂ ಸರಿ ಅಣ್ಣ. ಎಷ್ಟಾಗ್ಬೋದಣ್ಣ 500 ಇಟ್ಟಿಗೆ ಲೋಡ್ಗೆ? 500 ಇಟ್ಟಿಗೆಗೆ 150 ರೂಪಾಯಿ. ಸರಿ ಅಣ್ಣ. ನಮ್ಮಮ್ಮನ್ನ ಬಸ್ ಹತ್ತಿಸಿ ಮತ್ತೆ ಅಲ್ಲಿ ಇಟ್ಟಿಗೆಗೆ ಹೇಳಿ ಮನೆ ಹತ್ರ ಬಂದಿದ್ದೀನಿ. ಮನೆ ಹಿಂದೆ ಕೆಲಸ ಮಾಡ್ತಿದ್ದಾರೆ, ಬನ್ನಿ ನೋಡೋದು. ಪಾಯ ತೆಗಿತಾ ಇದ್ದಾರೆ ಸುತ್ತ ಕಾಂಪೌಂಡ್ಗೆ. ಬನ್ನಿ ಯಾವ ಥರ ತೆಗಿದ್ದಾರೆ ನೋಡೋದು. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ಕ್ಯೂರಿಂಗ್ ಆಗಲಿ ನೀರು ಆಗ್ತಾಯಿದೆ. ಆಗ ಬಂದ ಸುಮನು. ಏನು ಸಮಾಚಾರ? ನಾನು, ಸುಮನು, ರಾಜು, ಯಶು 4 ಜನನೂ ತಾರ್ಕ ಹೋಗೋದ ಅಂತ ಇಲ್ಲೇನು ಮಾಡೋದು ಅಂದ್ಬಿಟ್ಟು ತಾರ್ಕ ಹೊಟ್ಟಿದ್ದೀವಿ. ಏನು ರಾಜು ಏನು ಹೇಳ್ದಲ್ಲ? ಈಗ 2,000 ಬಿಟ್ಬಿಟ್ಟು ಕೋಟೆಗೆ ಹೋಗ್ತೀವಿ. ಈಗ ಕೋಟೆಯಿಂದ ತಾರ್ಕಕ್ಕೆ ಹೋಗ್ತೀವಿ. ಯಾಕೆ ತಾರ್ಕ? ಸುಮ್ಮನೆ ಏನು ಚಾಲಿ ರೈಡು. ಏನು ಸ್ಪೆಷಲ್ ತಾರ್ಕದಲ್ಲಿ? ನಮ್ಮದು ಸುಮಂತವ್ರದ್ದು ಟ್ರೀಟ್ ಇದೆ. ಆಮೇಲೆ ಮಾಮ್ ಹಲೋ ಮಾಮ್. ಆಯ್ತು ಬಾಪ. ಆದರೆ ನೀನು ಹೇಳಿದ್ದೆಲ್ಲ ಮಾಡ್ತೀನಿ. ಹಾಂ, ಒಂದು ತೋಟ ಅದಲ್ಲ, ಅದು ಹೊಡಿ ಮಾಮ್. ಅದು ಸಮಸ್ಯೆ ಬೇಡ ಮಾಮ್ ನನಗೆ. ಯಾಕೆ? ಇಷ್ಟೇ ಕಣ. ಅದೆಲ್ಲ ಮಾತಾಡಬಾರ್ದು ಗುರುನೇ. ಮಾಮ್ ಒಳ್ಳೇದು ಹೇಳಿ ಮಾಮ್. ಯಾಕೆ ಹಿಂಗೆ? ಈ ತರ ಎಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶನ ಕೊಡಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಒಳ್ಳೇದೇ ಅದು. ದೇವ್ರ ಭೀಮಾ ಫಿಲಂ ನೋಡಿದ್ಯಾ? ಎಂತ ಒಳ್ಳೆ ಸಂದೇಶ ಕೊಟ್ಟರು ಗೊತ್ತಾ? ಭೀಮಾ ಫಿಲಂ ಅಲ್ಲಿ ಎಂತ ಒಳ್ಳೆ ಸಂದೇಶ ಕೊಟ್ಟರು ಗೊತ್ತಾ? ಮಾತಾಡ ಮಾಮ್ ನೀನು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಸಕ್ಕದಾಗ ಆಕ್ಟಿಂಗ್ ಮಾಡ್ತೀಯ ಕಣ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳ ನೀನು ಆಕ್ಟಿಂಗು. ಏನೇನ್ ಮಾಡ್ತಾನೆ ಕಣ್ ಮನೆ ಅವನು. ಚಾನ್ಸೇ ಇಲ್ಲ, ನೋ ವೇ. ಅದ್ಯಾರ್ದು? ಒಂದೇ ಸುಮ್ಮನ ಇದೆ, ಅದು ನಿಮ್ದೇ ಇದು. ಇಲ್ಲ ಬ್ರೋ, ಚೆನ್ನಾಗಿತ್ತು. ಹಾಕೊಂಡ್ರೆ ಕೆಲಸ ಮಾಡೋದು. ಏನ್ ಕೆಲಸ ಮಾಡೋದು? ಇದು ಆಕ್ಚುಲಿ ಚೆನ್ನಾಗಿದೆ. ರಾಜು ಹಂಗಿರ್ಬೇಕು. ರಾಜು ಆತ ಆ ಕಡೆ ಅದಲ್ಲ, ಆಡ್ತಾ ಇತ್ತಾಗೆ ಬರೋದಲ್ಲ ಅದು. ಹಂಗಿರ್ಬೇಕು ವಾತಾವರಣ. ಅದನ್ನೇ ಕೊಡಿಸ್ತೀನಿ ಅಂತೀನಿ. ಹೊಡೆದಿದ್ರೆ ಕೊಡೋದು, ಹೊಡೆದಿದ್ರೆ ಅದಕ್ಕೆ ನಮ್ದೇ ಅದು. ಒಳ್ಳೆ ಮಟನ್ ಬಿರಿಯಾನಿ ಕ್ಯಾನ್ಸಲ್ ಮಾಡಿ ಪಾರ್ಟಿ ಆಡಿರೋ ಘಟ್ಟಕ್ಕೆ ಸಂತೆ ಕನ್ನಡ ಯಾರೋ ಅವನೇ ಟ್ಯಾಕ್ಟರ್ ತುಂಬಾ ಕೂತಾನಲ್ಲ ನೋಡಲಿ, ಅವನೇ ಮುತ್ತು ಬಿಡುವುದಿಲ್ಲ. ಮಾತಾಡ್ತೀನಿ ನಡಿಯನ್ನ. ಟ್ಯಾಕ್ಟರ್ ಬೇಕಾಗಿತ್ತೀನಿ, ಅವನೇ ಒಳ ಅನ್ನೋರಪ್ಪ. ಮಣ್ಣು ಹಾಕ್ಬಿಟ್ಟು ಜಸ್ಟ್ ಬಂಕಿಗೆ ಬಂದು ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಹೊರಟಿದ್ದೀವಿ.
A few minutes later. ಆಯ್ತು ಬಂದಿರೋ ಆಮೇಲೆ ಇಲ್ಲಿ ಎರಡು ಫಿಶ್ ಇದೈತೆ. ಇಲ್ಲಿ ತಗೊಂಡ್ರೆ ಈ ಇದ್ರಲ್ಲಿ ತಗೊಂಡ್ರೆ ಅಲ್ಲಿ ಹೋದ್ರೆ ಪರೋಟ ಕೊಡಲ್ಲ, ಅಲ್ಲೂ ಫಿಶ್ ತಗೋಬೇಕು. ಇಲ್ಲಿ ಫಿಶ್ ಚೆನ್ನಾಗಿರ್ತದೆ, ಅಲ್ಲೂ ಚೆನ್ನಾಗಿರ್ತದೆ. ಅದು ಹತ್ತೋ ಸ್ಟಾರ್ಟ್ ಮಾಡೋರು ಹೋಯ್ತದೆ ಅಣ್ಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬಿಎಲ್ ಯಾವ್ದು ಗುರು? ಪ್ಲೇನ್ ಬಿಎ ಮಸಾಲೆ ದೋಸೆ ಹೇಳ್ತಾರಲ್ಲ, ಪ್ಲೇನ್ ಮಸಾಲೆ, ಆ ಮಸಾಲೆ ಪ್ಲೇನ್ ಬಿಎ. ಯಾವ್ದು ಬರೋದು? ಪ್ಲೇನ್ ಬಿಎ, ಪ್ಲೇನ್ ಬಿಎ. ನೀನು ಬರೀ ಸೆಕೆಂಡ್ ಪೀಸ್ ಯಾ ಬಿಕಾಮ್ ಡಿಗ್ರಿ ಒಂದು ಬಿಎ ಪ್ಲೇನ್ ಕಾಮರ್ಸ್ ತಗೊಂಡು ಬಿಕಾಮ್ ಮಾಡಿದೆ ನೀನು. ನಾನು ಹಂಗೆ ನೀನು ಕಾಮರ್ಸ್ ತಗೊಂಡು ಸಿದ್ಧಾರ್ಥ ಆರ್ಟ್ಸ್ ತಗೊಂಡು ಬಿಎ ಮಾಡ್ದ. ಬಿಎಲ್ ಯಾವುದು? ಬಿಎನೇ ಹಿಂಗೆ ಅದ್ರಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸರಿ ಬಿಎ ಅಂದ್ರೆ ಏನಪ್ಪ? ಬಿಎ ಅಂದ್ರೆ ಬಾ ಅಂತ. ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ. ಬ್ಯಾಚುಲರ್ ಆಫ್ ಆರ್ಟ್ಸ್. ಇದು ಏನೋ ಹೇಳ್ತಾರೆ ಎಮ್ ಎ ಅದೇ ಮಾಸ್ಟರ್ ಆಫ್ ಆರ್ಟ್ಸ್. ಕೇಳಿ ನೋಡ್ದ ರಜೋ ಹಿಂಗ್ ಕೆಪ್ ಮಾಡಿದೀನಿ ಅವನ್ನ. ಈ ಕರೆಕ್ಟಾಗಿ ಹೇಳು ಬಿ ಎಲ್ ಯಾವುದು ಅಂತ. ಎಕನಾಮಿಕ್ಸ್ ಕಣ, ಅರ್ಥಶಾಸ್ತ್ರ. ಗೊತ್ತಾಯ್ತಾ? ಅರ್ಥ ಆಗ್ಲಿಲ್ಲ. ಯಾರಿಗೂ ಯಾವ ಶಾಸ್ತ್ರ ಅರ್ಥ ಆಗ್ಲಿಲ್ಲ ನಂಗೆ ಅದು. ನಾವೆಲ್ಲ ಬಿ ಎ ಮಾಡ್ಬೇಕಾರೆ ನೀವ್ ಎಲ್ಲಿದ್ರಪ್ಪ? ನಾನು ಆಗಿ ಸಿಸ್ವಾರ್ಗೆ ಹೋಯ್ತೀನಿ. ಅವನು ಸೆಕೆಂಡ್ ಪಿ ಆಮೇಲೆ ಡಿಗ್ರಿ ಡಿಗ್ರಿ ಆದ್ಮೇಲೆ PhD ಮಾಡಿದೀನಿ. ಬರೀ ಇಂಥದೆಯ. A few minutes later. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ. ಅಯ್ಯೋಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಬೆಳಗ್ಗೆಯಿಂದ ಇಷ್ಟು ಸುತ್ತ ಕಾಂಪೌಂಡ್ ತೆಗೆದಿದ್ದಾರೆ, ಮನೆಯೆಲ್ಲ ತೆಗೆದು ಸೈಡಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಈ ಕಡೆ ಇಷ್ಟು ತೆಗೆದಿದ್ದಾರೆ, ಇನ್ನೊಂದು ಸ್ವಲ್ಪ ಈ ಕಡೆ ಎಲ್ಲ ಅಷ್ಟು ತೆಗಿತಾ ಇದ್ದಾರೆ. ಈಗ ಅಲ್ಲಿ ಇವತ್ತಿಷ್ಟೇ ಅನಿಸುತ್ತೆ ತೆಗೆಯೋದು. ತುಂಬ ಬಿಸಿಲಿದ್ರಿಂದ ಸ್ವಲ್ಪ ಲೇಟ್ ಆಗೈತೆ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಬಾಯ್.